ಹಾಯ್ ಹಲೋ ಫ್ರೆಂಡ್ಸ್, ನಾನು ಮಂಜುನಾಥ್ ಎಂಪಿ ನ್ಯೂಸ್ ಇಂದ. RCB ಅಗೇನ್ಸ್ಟ್ ಡೆಲ್ಲಿ ಸೆಕೆಂಡ್ ಟೈಮ್ ಇನ್ ದಿ ಸೀಸನ್. ಫ್ರೆಂಡ್ಸ್, ಈ ಟೂರ್ನಮೆಂಟ್ ಅಲ್ಲಿ ಅವರು RCB ಮತ್ತೆ ಡೆಲ್ಲಿ ಏನ್ ಮಾಡ್ತಾರೆ, 2ನೇ ಬಾರಿ ಮ್ಯಾಚ್ ಅನ್ನು ಆಡ್ತಿದ್ದಾರೆ. ಅಂದ್ರೆ ಪಾಯಿಂಟ್ ಟೇಬಲ್ ನ ಡಿಸ್ಪ್ಲೇ ಮಾಡ್ತೀನಿ ನೋಡಿ ಫ್ರೆಂಡ್ಸ್. ಇವತ್ತೇನಾದ್ರೂ RCB ಡೆಲ್ಲಿ ಮ್ಯಾಚ್ ಏನಾದ್ರು ಆಡಿದೆ ಅಂದ್ರೆ ಎಲ್ಲರೂ ಈ ಸೀಸನ್ ಅಲ್ಲಿ ಏನ್ ಮಾಡ್ತಾರೆ, ಎಲ್ಲರೂ 6 ಮ್ಯಾಚ್ ಅನ್ನ ಆಡಿದ್ದಾರೆ. ಈ ಸೀಸನ್ ಕಂಪ್ಲೀಟ್ ಆಗಿ ಎಂಡಿಗೆ ಬಂದಿದೆ. ಇನ್ನು 2 ಮ್ಯಾಚ್ ಅಷ್ಟೇ ಇದೆ. ಇವತ್ತೇನಾದ್ರೂ RCB ಮತ್ತೆ ಡೆಲ್ಲಿ ಆಡಿದ್ರೆ ಎಲ್ಲರೂ 6 ಮ್ಯಾಚ್ ಮುಗ್ದಂಗ ಆಗಿರುತ್ತೆ. ಅದ್ರ ಜೊತೆಗೆ ಇನ್ನ ಕೇವಲ 2 ಮ್ಯಾಚ್ ಉಳಿದಿರುತ್ತೆ. RCB ಡೈರೆಕ್ಟ್ ಆಗಿ ಫೈನಲ್ ಗೆ ಹೋಗಿದೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಅದಕ್ಕೆ RCB ಇವತ್ತು ಏನಾದ್ರೂ ಸೋತ್ರನು ಕೂಡ ಏನ್ ಮಾಡ್ತಾರೆ, ಫೈನಲ್ ಗೆ ಹೋಗ್ತಾರೆ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಟೀಮ್ ಅನ್ನು ಕಂಪೇರ್ ಮಾಡಿದ್ರೆ ಮ್ಯಾಕ್ಸಿಮಮ್ ಎಷ್ಟು ಪಾಯಿಂಟ್ ಆಗಬಹುದು, 8 ಪಾಯಿಂಟ್ ಆಗಬಹುದು. ಆದ್ರೆ DC ದ 3 ಮ್ಯಾಚ್ ಇದೆ, 3 ಮ್ಯಾಚ್ ಗೆದ್ರು ಕೂಡ ಏನಾಗುತ್ತೆ, ಅವ್ರಿಗೆ 10 ಪಾಯಿಂಟ್ ಆಗುತ್ತೆ. ಅಲ್ಲಿನ ಒಳ್ಳೆ ರನ್ ರೇಟ್ ಮ್ಯಾಚ್ ನಿಂದ ಏನ್ ಮಾಡೋದು, RCB ಫಸ್ಟ್ ಪ್ಲೇಸ್ ಗೆ ಏನ್ ಮಾಡೋದು, ಫೈನಲ್ ಗೆ ಹೋಗ್ಬೋದು. ಇವತ್ತಾದ್ರೂ RCB ದವರು ಡೆಲ್ಲಿದವ್ರಿಗೆ ಸೋಲಿಸಿದ್ರೆ ಅಫಿಷಿಯಲ್ ಏನ್ ಮಾಡ್ತಾರೆ, ಫೈನಲ್ ಗೆ ಹೋಗ್ತಾರೆ. ಪಾಯಿಂಟ್ ಟೇಬಲ್ ನಲ್ಲಿ ತುಂಬಾ ಏರುಪೇರು ಆಗ್ತಿದೆ ಫ್ರೆಂಡ್ಸ್. ಆಲ್ರೆಡಿ GC ಮತ್ತೆ MI ಮತ್ತೆ UP ಮತ್ತೆ DC ನೋಡಿ, ಲಾಸ್ಟ್ ಟೈಮ್ ಏನ್ ಮಾಡ್ತಾರೆ, GC ಜಸ್ಟ್ ಒಂದು ಪಾಯಿಂಟ್ 5ನೇ ಸ್ಥಾನದಲ್ಲಿ ಇತ್ತು, 6ನೇ ಸ್ಥಾನದಲ್ಲಿ ಇತ್ತು. ಅವ್ರು ಒಂದು ಮ್ಯಾಚ್ ಗೆದ್ರಿಂದ ಡೈರೆಕ್ಟ್ ಆಗಿ ಏನ್ ಮಾಡಿದ್ರೆ 2ನೇ ಪ್ಲೇಸ್ ಗೆ ಹೋಗಿದ್ದಾರೆ. ಅಂದ್ರೆ ಪಾಯಿಂಟ್ ಟೇಬಲ್ ನಲ್ಲಿ ತುಂಬಾ ಏರುಪೇರು ಆಗ್ತಿದೆ. ಇನ್ನು ಸೆಕೆಂಡ್ ಪ್ಲೇಸ್, ಥರ್ಡ್ ಪ್ಲೇಸ್ ಏನಾಗಿದೆ, ಕನ್ಫರ್ಮ್ ಆಗಿಲ್ಲ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಆದ್ರೆ MIಗೂ ಚಾನ್ಸ್ ಇದೆ, DC ಗೂ ಚಾನ್ಸ್ ಇದೆ, UPಗೂ ಚಾನ್ಸ್ ಇದೆ. ಅದಕ್ಕೆ ಏನಾದ್ರು RCB ದವ್ರು ಏನಾದ್ರು ಡೆಲ್ಲಿದವ್ರಿಗೆ ಸೋಲ್ಸಿದ್ರೆ ಅಂದ್ರೆ ಏನ್ ಮಾಡೋದು, ಡೈರೆಕ್ಟ್ ಆಗಿ ಅಫಿಷಿಯಲ್ ಏನಾಗತ್ತಾ, ಫೈನಲ್ ಗೆ ಹೋಗ್ತಾರೆ ಫ್ರೆಂಡ್ಸ್. ಓಕೆ, ಇವತ್ತಿನ ಮ್ಯಾಚ್ ಬಗ್ಗೆ ಮಾತಾಡೋದಾದ್ರೆ ಅಥವಾ ಪಿಚ್ ಬಗ್ಗೆ ನೋಡೋದಾದ್ರೆ, ಇವತ್ತು ಸ್ಲೋ ಲೆವಲ್ ಪಿಚ್ ಇದೆ ಅಂತಾನೆ ಹೇಳ್ಬೋದು. ತುಂಬಾ ಬೌಲರ್ಸ್ ಗೆ ಏನಾಗುತ್ತೆ, ತುಂಬಾ ಹೆಲ್ಪ್ ಆಗುತ್ತೆ ಅಂತಾನೆ ಹೇಳ್ಬೋದು. ಆದ್ರೆ ಈ ಪಿಚ್ ನಲ್ಲಿ ಏನ್ ಮಾಡೋದು, ಮಿನಿಮಮ್ ಇನ್ನಿಂಗ್ ಸ್ಕೋರ್ ಎಷ್ಟಿದೆ, 170 ಇಂದ 180 ಸ್ಕೋರ್ ಮೇಲೆ ಹೊಡೆದ್ರೆ ಅಷ್ಟೇ ಏನ್ ಹೋಗ್ತಾರೆ, ವಿನ್ ಆಗ್ತಾರೆ ಅಂತ ಹೇಳ್ಬೋದು. ಇಲ್ಲ ಲಾಸ್ಟ್ ಮ್ಯಾಚ್ ಅಲ್ಲಿ ಹೊಡೆದಲ್ಲಿ 140 150 ಅಂತ ಏನಾದ್ರು ಹೊಡ್ತಾರೆ, ಆರಾಮಾಗಿ RCB ದವರು ಚೇಂಜ್ ಮಾಡ್ತಾರೆ ಅಂತ ಹೇಳ್ಬೋದು. ಯಾಕಂದ್ರೆ RCB ದವರು ಎಲ್ಲ ಮಾಡ್ತಾರೆ, ಎಲ್ಲರೂ ಏನ್ ಮಾಡ್ತಾರೆ, ಒಳ್ಳೆ ಬ್ಯಾಟಿಂಗ್ ಅನ್ನ ಆಡ್ತಿದ್ದಾರೆ. ಯಾಕಂದ್ರೆ ಈ ಮ್ಯಾಚ್ ಅಲ್ಲಿ ಆಡ್ತಾರೆ, ಇವ್ರು ಅಷ್ಟೇ ಆಡ್ತಾರ, ಅವ್ರು ಅಷ್ಟೇ ಆಡ್ತಾರೆ ಅಂತ ಏನಿಲ್ಲ. ಒಬ್ರು ಏನ್ ಮಾಡ್ತಾರೆ, ಗೇಮ್ ಇನ್ನಿಂಗ್ ಪರ್ಫಾರ್ಮೆನ್ಸ್ ನೀಡ್ತಿದ್ದಾರೆ. ಆದ್ರೆ ಬೇರೆ ಟೀಮ್ ಅಲ್ಲಿ ಹೆಂಗಿದೆ, ಆಡಿದವರೇ ಆಡ್ಬೇಕು. ಈಗ ಫಾರ್ ಎಕ್ಸಾಂಪಲ್ ಶೆಫಾಲಿ ಮತ್ತೆ ಲೀ ಅಷ್ಟೇ ಏನ್ ಆಡ್ಬೇಕು. ಅದೇ ರೀತಿ ಏನ್ ಮಾಡ್ತಾರೆ, ಬೇರೆ ಟೀಮ್ ಅಲ್ಲಿ ಏನ್ ಮಾಡ್ತಾರೆ, ಕಂಪೇರ್ ಮಾಡಿದ್ರೆ ಬರೀ ಇಷ್ಟೇ ಜನ ಅವ್ರು ಆಡಿದವರೇ ಆಡ್ಬೇಕು. ಆದ್ರೆ ಈ ಟೀಮ್ ಅಲ್ಲಿ, ನಮ್ಮ RCB ಟೀಮ್ ಅಲ್ಲಿ ಹಾಗಿಲ್ಲ. ಎಲ್ಲರೂ ಏನ್ ಮಾಡ್ತಾರೆ, ವಿನ್ನಿಂಗ್ ಪರ್ಫಾರ್ಮೆನ್ಸ್ ಅನ್ನ ನೀಡ್ತಾರೆ. ಸೊ ಆ ರೀಸನ್ ಇಂದ ಏನ್ ಮಾಡ್ತಾರೆ, ಟಾಪ್ ಪೊಸಿಷನ್ ಅಂತಾನೆ ಹೇಳ್ಬೋದು. ಜೊತೆಗೆ ಇವತ್ತು ಡೆಲ್ಲಿದವ್ರು ಏನ್ ಮಾಡ್ತಾರೆ, RCB ದವರಿಗೆ ಟಫ್ ಕಾಂಪಿಟೇಷನ್ ಕೊಡ್ತಾರೆ ಅಂತಾನೆ ಹೇಳ್ಬೋದು. ಇವತ್ತಿನ ಮ್ಯಾಚ್ ಅಲ್ಲಿ ಯಾರು ಗೆಲ್ತಾರೆ, ಯಾರು ಫಸ್ಟ್ ಫೈನಲ್ ಗೆ ಹೋಗ್ತಾರೆ, ಮತ್ತೆ ಡೆಲ್ಲಿದವರು ಏನಾದ್ರು ಒಳ್ಳೆ ಮಾರ್ಜಿನ್ ರೇಟ್ ಇಂದ ಬಂದು ಅವರು ಕೂಡ ಸೆಕೆಂಡ್ ಪ್ಲೇಸ್ ಗೆ ಬರ್ತಾರಂತ ಏನ್ ಮಾಡಿದ್ರು, ಕಾದು ನೋಡೋಣ. ಅದಕ್ಕಿಂತ ಮುಂಚೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಅನ್ನು ಮಾಡಿ, ಹಾಗೆ ಶೇರ್ ಅನ್ನು ಮಾಡಿ ಫ್ರೆಂಡ್ಸ್. ನಮಸ್ಕಾರ.